ದೊಡ್ಡದು ಇದು ಸಿಕ್ಕರಿತೆ ಚೀಕಾಡ್ಕಂತ ಮೊದಲಕತ್ತೆ ನಾನು ನೋಡಿದ್ದು ಅವತ್ತು ನೋಡಿದ್ರೆ ಅಂದ್ರೆ ನನ್ನ ವಿಡಿಯೋ ನೋಡಿದೆ ನಾನು ನೋಡಿದೆ ಈ ಕ್ಷೇತ್ರ ಜನರು ಬಹಳ ಬುದ್ಧಿವಂತರು ಅದಾರ. ನನಗನ್ಸಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಾಗ ಕನಗಿರಿ ಕ್ಷೇತ್ರ ಜನರು ಭಾರಿ ಪ್ರಜ್ಞಾವಂತ ಜನರು. ಯಾಕಂತಂದ್ರೆ ನನ್ನ ಬಗ್ಗೆ ಗೊತ್ತಿರೋ ಇಂಡಿಪೆಂಡೆಂಟ್ ನಾನು ಗೆಲ್ಸಿದಂತಾರೆ ಈ ಕ್ಷೇತ್ರ ಜನರು. ಇನ್ನೂ ಮೇಲಿಂದ ಕೆಳಗುರಿಗೆ ಸ್ಕ್ಯಾನ್ ಮಾಡ್ಯಾರ, ನನ್ನ ಮೇಲಿಂದ ಕೆಳಗುರಿಗೆ ಸ್ಕ್ಯಾನ್ ಮಾಡ್ಯಾರ ಈ ಕ್ಷೇತ್ರ ಜನರು. ಯಾವಾಗ ಯಾರ್ಯಾರ ತಂಗಡಿಗೆ 3 ಸತಿ ಆದ್ಮೇಲೆ ಯಾರ್ಯಾರ್ದು ಮಾನ ಮರ್ಯಾದೆ ಗೌರವ ತೆಗ್ದಾನ ಅನ್ನೋದು ಗೊತ್ತಿಲ್ಲ. ಈಗ 1 ಸತಿ ಆಕೆ ಯಾರು ಗೌರವ ತೆಗ್ದಾನ ಅನ್ನೋದು ಗೊತ್ತಿಲ್ಲ. ಮಾತಾಡೋದು ಬೇಡ, ಇನ್ನೂ ಟೈಮ್ ಐತಿ, ಇನ್ನು ಇಲೆಕ್ಷನ್ ಐತಿ. ಇಲೆಕ್ಷನ್ಗೆ ಅಂಜಿ ಕುಂದ್ರವಲ್ಲ ತಂಗಡಿಗೆ. ಮತ್ತು ನನ್ನ ಕಾರ್ಯಕರ್ತರಂತೂ ನನ್ನ ದೊಡ್ಡ ಸೈನ್ಯ ಬಲ ಐತಿ. ಇಲ್ಲಂತಂದ್ರೆ 43,000 ಲೀಡ್ನಾಗ ಗೆಲ್ಲಿಸ್ತಿದ್ರು ಜನರು, ಕನಗಿರಿ ಕ್ಷೇತ್ರ ಜನರು. ನನಗ ಜಸ್ಟ್ ನಿಮ್ಮದು ಒಂದು ವಿಡಿಯೋ ಆಟ ಇಂಥ ಒಂದು ಸಾಕಷ್ಟು ಅದ ವಿಡಿಯೋ. ನಮ್ಮ ಆ ಹುಡುಗ ಅಂದಿದ್ದು ಸತ್ಯ, ಅವನು ಸ್ಟೇಟ್ಮೆಂಟ್ ಕೊಟ್ಟಾನ. ನಾನೇ ರ್ಯಾಶ್ ತಪ್ಪಾಗಿ ಮಾತಾಡಿದ ತಂಗಿ ಸಾಹೇಬ್ರಿಗೆ. ನಾನು ಆ ಹುಡುಗ ಮುಂದಿದ್ದ ಹುಡುಗೂ ಹೇಳೀನಿ, ವಿಡಿಯೋ ಮಾಡ್ಕೊಂಡಿದ್ರೆ ಮಾಡ್ಕಪ್ಪ ಅಂತಂತೂ ಹೇಳೀನಿ. ನಾನು ಅದ್ರಾಗ ವರ್ಟ್ ಪದ ಅನ್ನೋದೇನೈತೆ, ಯಾಕ ಮೈ ಕಡಿತೀನಿ ಅಂತ ಹೇಳಿ, ಇದು ವರ್ಟ್ ಪದನ ನಾ ಮಾತಾಡಿ ತೋರಿಸಿದ್ನಲ್ಲ. ಮಗ ಅಂದ ಅಂತಂದ ಕೈಯಾಗ ಏನಿತ್ತು ಅಷ್ಟು ಅಸಂಸ್ಕೃತಿಯಿಂದ ಹೊರಟನೆ ಅಂತ ಮಾಡಕ್ ಸಾಧ್ಯಿಲ್ಲ ತಂಗಡಿಗೆ. ಮತ್ ನಿನ್ನಂತರ ತಿಳ್ಕೊಂಡಂತ ಅವಶ್ಯಕತೆ ಇಲ್ಲ. ನನಗೆ ನನ್ನ ಕಾರ್ಯಕರ್ತರು ಅದಾರ, ನನ್ನ ಲೀಡರ್ ಅದಾರ, ನನಗೆ ಹಿರಿಯರು ಅದಾರ, ನನಗೆ ಸಂಸ್ಕಾರ ಸಂಸ್ಕೃತಿ ನನ್ನ ತಂದೆ ಕೊಟ್ಟಾರ. ಸಂಸ್ಕಾರನ ಕೊಟ್ಟಾರ, ಸಂಸ್ಕೃತಿನೂ ಕೊಟ್ಟಾರ. ಈ ಕ್ಷೇತ್ರದಾಗ ಏನ್ ಮಾಡಿದಿ ಅನ್ನೋದು ಗೊತ್ತೈತಿ. ಯಾವ್ದೋ ಒಡ್ರೆಟ್ಟೆಗಿರ ಅಂತದನ್ನ ದುಡ್ಡು ತಗೊಂಡು ಕೇಳ್ತೀನಿ, ನಿನ್ನ ಹೊಲಕ್ಕ ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡಿದ್ದೀನಿ, ಅದನ್ನ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಅದಾವ 14 ಕೋಟಿ. ಎಷ್ಟು? 14 ಕೋಟಿ ತಂಗಡಿಗೆ ಯಾವ ಸರ್ಕಾರದ ದುಡ್ಡು ತಂದ ಕಳಿಸಿ ತಂಗಡಿಗೆ ತನ್ನ ಹೊಲಕ್ಕೆ ಹಾಕೋದಿಲ್ಲ. ಲಿಫ್ಟ್ ಇರಿಗೇಷನ್ SC ST ಗ್ರಾಂಟ್ ನ 14 ಕೋಟಿ ದುಡ್ಡು ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಮತ್ತೆ ಸುಮ್ಮನೆ ಹೇಳಂಗಿಲ್ಲ. 14 ಕೋಟಿ 2 ಲಿಫ್ಟ್ ಇರಿಗೇಷನ್ ತನ್ನ ಹೊಲಕ್ಕೆ ಹಾಕೊಂಡನ. ಪಕ್ಕದ ಹೊಲದವ್ರಿಗೆ ಏನಂತ ಹೇಳ್ಯಾನ 50-50. ಗೊತ್ತೈತಿ ನಿಮ್ಗೆಲ್ಲ ಪತ್ರಕರ್ತರಿಗೆ, ಗೊತ್ತೈತೆ ನಿಮ್ಗೆ. ನೀವು ಹೇಳಕ್ಕಿಂತ ಮುಂದೆ ನೋಡಕತ್ತೀರಿ ಅಷ್ಟೇ. ಇವು ಇಂಥವೆಲ್ಲ ಮಾಡಿದ ತಂಗಡಿಗೆ ಯಾರಿಗೆ ಕನಗಿರಿ ಕ್ಷೇತ್ರದಿಂದ ಮೋಸ ಮಾಡಿದಂಗಲ್ವಾ? ಕನಗಿರಿ ಕ್ಷೇತ್ರ ಜನರಿಗೆ ಲಿಫ್ಟ್ ಇರಿಗೇಷನ್ ಮಾಡಿಕೊಡ್ಬೇಕಾಗಿತ್ತು. ಅದನ್ನ ಯಾಕೆ ಮಾಡಿಲ್ಲ? ಓದ್ ಇಲೆಕ್ಷನ್ ನಾ ಏನೂ ಇಟ್ಟಿಲ್ಲ, ತೆಗದೇ ಇಲ್ಲ. ಅವನ್ನ ಹಂಗ ಇಟ್ಟೀನಿ, ಈಗ ತೆಗಿತೀನಿ. ಮುಂದ ಏನ ಅಂತಾರಲ್ಲ, ಕಾಗಿ ಕೋಗಿಲಿಗೆ ಹೇಳ್ತಿತ್ತಂತ. ಎಷ್ಟು ಕರ್ಗೈತ್ ನೋಡಂತ. ಕಾಗಿ ಕೋಗಿಲಿಗೆ ಹೇಳ್ತಿತ್ತಂತ. ಕೋಗಿಲೆ ನಿನಗಿಂತ ಬೆಟರ್ ಐತಿ, ನಿನಗಿಂತ ಒಳ್ಳೇದೈತಿ ಕೋಗಿಲೆ. ಅದನ್ನ ಮನಸ್ಸಿನಾಗಿಟ್ಟು ಅದನ್ನ ಬಿಟ್ಟು ನಿಂದು ಸ್ಟೋರಿ ನಾನು ಎಲ್ಲ ಬಿಚ್ಚಿಡ್ ಬರ್ಲಿ, ಇನ್ನ ಟೈಮ್ ಐತೆ, ಅದಕ್ಕೆ ಸುಮ್ಮನೆ ನೀ 2.5 ವರ್ಷ ಟೈಮ್, ಅರ್ಜೆಂಟ್ ಇಲ್ಲ. ಈ ಕ್ಷೇತ್ರ ಜನರು ನಿರ್ಧಾರ ಮಾಡ್ಯಾರ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಬಿಡಬೇಕು. ನೋಡ್ರಿ, ನನ್ನ ಗೆಲುವು ನನ್ನ ಕೈಯಾಗಿಲ್ಲ. ನನ್ನ ಗೆಲುವು ಏನಿದ್ರು ಈ ಕ್ಷೇತ್ರ ಜನರ ಕೈಯಾಗಿಲ್ಲ. ಈ ಜನರು ಮನಸ್ಸು ಮಾಡಿದ್ರ, ಗೆಲ್ಸಿದ್ರ ಸೇವೆ ಮಾಡ್ತೀವಿ. ಇಲ್ಲಂದ್ರೆ ಮತ್ತೆ ಹೋರಾಟದ ಹಾದಿಯನ್ನು ಹಿಡಿತೀವಿ, ಹೋರಾಟವನ್ನು ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ನನ್ನ ಕೆಲಸನೂ ಮಾಡ್ಕೊಂತ ಇರ್ತೀನಿ. ರಕ್ತದಾಗ ಬರೆದು ಕೊಡ್ತೀನಿ. ಯಾರು ಕೇಳಿದ್ರೆ ನಿನಗೆ ರಕ್ತ ಬರಿ ಕೊಡ್ತೀನಿ ಅಂತ? ಯಾರು ಕೇಳಿದ್ರಪ್ಪ ನಿನಗೆ ರಕ್ತದ ಬರೆದು ಕೊಡುವಂತ? ನಿನ್ನ 50 ಎಕರೆ 100 ಎಕರೆ ಹೆಂಗ್ ಸಂಪಾದನೆ ಮಾಡಿ ಅಂತ ಗೊತ್ತಿಲ್ಲ. ಶಿವರಾಜ್ ತಂಗಡಿಗೆ ಮೊದಲನೇ ಸತಿ ಬಂದಂತೆ ಡಿಸೇಲ್ಗೆ ರೊಕ್ಕಿಲ್ಲ. ಹೌದು, ಗೊತ್ತೈತಿ ಜನರಿಗೆ ಡಿಸೇಲ್ ರೊಕ್ಕಿಂತ ಇಲ್ಲ ಅಂತಂದ. ಶಿವರಾಜ್ ತಂಗಡಿಗೆ ಒಬ್ಬ ವ್ಯಾಪಾರಸ್ಥ ಅನ್ನೋದನ್ನು ಗೊತ್ತೈತಿ ಈ ಕ್ಷೇತ್ರ ಜನರಿಗೆ. ಒಬ್ಬ ಬಿಸ್ನೆಸ್ ಮನ್ ಆಗಿದ್ದ, ಅವನೊಬ್ಬ ಗ್ರ್ಯಾಂಟ್ ಮಾಡ್ತಿದ್ದ, ಅವನ ಹತ್ರ ಡೀಸೆಲ್ ರೊಕ್ಕಿಲ್ಲ, ಗೊತ್ತೈತಿ. ಈಗನು ನಿನ್ನ ಇಲೆಕ್ಷನ್ದಾಗ ಡೀಸೆಲ್ ಹಾಕ್ಸಿಂದ ರೊಕ್ಕ ಕೊಟ್ಟಿಲ್ಲ ಅನ್ನೋದು ಗೊತ್ತೈತಿ.
ಜನರಿಗೆ ಗೊತ್ತಿಲ್ಲ. ಈ ಕ್ಷೇತ್ರ ಜನರಿಗೆ ನಂದು ನಿಂದು ಎಲ್ಲ ಗೊತ್ತೈತಿ. ನಂದು ಗೊತ್ತೈತಿ, ನಿಂದು ಗೊತ್ತೈತಿ. ಹಿಂದಿನ 5 ವರ್ಷದ ನೀನ್ ಏನ್ ಮಾಡಿ ಅನ್ನೋದು ಗೊತ್ತೈತಿ. ಯಾವ ಪುರುಷಾರ್ಥಕ್ಕೆ ನೀನ್ ಗೆಲ್ಲಿಸ್ಬೇಕು ಈ ಕ್ಷೇತ್ರ ಇಲ್ಲಿ ನೋಡಕತ್ತಿ. ನಾನೇ ಹೇಳಕತ್ತೀನಿ, ಬಾ ಹಂಗಾರ ನಾನು ಎಷ್ಟು ತಂದಿದ್ ರೋಡಿಗೆ ಕೆಲಸ, ನೀ ಎಷ್ಟು ತಂದಿದ್ ರೋಡಿಗೆ ಕೆಲಸ ಅಂತ ಬರ್ಲಿ. ಆಗಲೇ ಇಲೆಕ್ಷನ್ ಕೊಟ್ಟ ಅಣ್ಣ. 2.5 ವರ್ಷ ಐತೆ. ರಾಜೀನಾಮೆ ಕೊಡೋಂತ ಅವಶ್ಯಕತೆ ಏನೂ ಇಲ್ಲ. ನಾನು ಕಮಿಟ್ಮೆಂಟ್ ಆಗಿದ್ದೀನಿ ಈ ಕ್ಷೇತ್ರ ಜನರಿಗೆ. 5 ವರ್ಷ ನನ್ನ ಆಯ್ಕೆ ಮಾಡ್ಯಾರ. ಇಲೆಕ್ಷನ್ ನನಗೇನು ಹೊಸದನು? ಇನ್ನೀಗ 2-3 ಇಲೆಕ್ಷನ್ ನನಗ ಕಾಯಂ ಇಲೆಕ್ಷನ್ ಮಾಡ್ಕೊಂತ ಬಂದೀನಿ. ಈಗಲ್ಲ, ಕಾಲೇಜ್ ಸ್ಟೂಡೆಂಟ್ ಇಂದಾನೆ ಇಲೆಕ್ಷನ್ ಮಾಡ್ಕೊಂತ. ಇಲೆಕ್ಷನ್ಗೆ ಎಂದು ಎದುರಂಗಿಲ್ಲ ನಾನು. ಈ ಕ್ಷೇತ್ರ ಜನರ ಆಶೀರ್ವಾದ ಇರೋವರೆಗೂ ನನಗೆ ಯಾವುದನ್ನು ಹೆದರಿಕೆ ಇಲ್ಲ. ಸೋಲ್ಸ್ಯಾರ, ನಮ್ಮ ಮನ್ಯಾಗ ಇದೀನಿ. 12,000 ಲೀಡ್ನ್ಯಾಗ ಸೋಲ್ಸ್ಯಾರ ಅಂತ ನಮ್ಮ ಮನ್ಯಾಗಿದ್ದೆ, ಓಡಾಟ ಮಾಡ್ಕೊಂತಿದ್ದೆ, ಪಾರ್ಟಿ ಕೆಲಸ ಮಾಡಿದ್ದೆ. ಈಗ ನಿಮ್ ಪಾರ್ಟಿಗೆ ಏನಾಗೈತೆ ಪರಿಸ್ಥಿತಿ? ನಿಮ್ ಪಕ್ಷದೊಳಗ ಏನೇನ್ ಮಾಡಕತ್ತೀರಿ? ಈಗ ಇನ್ನೆಲ್ಲರೂ ನಿಮ್ ಇರ್ತದ ನನ್ ಬಗ್ಗೆ. ಮತ್ತೆ ಅವತ್ತ ಯಾವುದು ಇದಕ್ಕೆ ಗ್ಯಾರಂಟಿ ಯೋಜನೆಗೆ ಯಾರು ಬಂದಿಲ್ಲ. ನನಗ ಅಮರೇಗೌಡರು ಫೋನ್ ಹಚ್ಚಿ ನೀವು ಹೋಗ್ರಿ ಅರ್ಜೆಂಟ್ ಅಂತ ಹೇಳ. ಬಹಳ ಆತುರ ಐತೆ ಅವ್ರಿಗೆ, ಬಹಳ ಆತುರ ಐತೆ. ಅವರು ಯಾವ್ದೋ ಒಂದು ವಿಡಿಯೋದ ಬಗ್ಗೆ, ಆಡಿಯೋದ ಬಗ್ಗೆ ಮಾತಾಡ್ತಿದಾರ. ಆತನ ಆಡಿಯೋ ಎಷ್ಟದವು? ನನ್ನ ಮೊಬೈಲ್ ನಾಯಕರಿಗೆ ಚಪ್ಪಲಿ ಕೈ ಹಿಡ್ಕೊಂಡು ನಿಂತ ಉದಾಹರಣೆಗಳು. ಬಡಿಗೆ ತಗೋ, ಪೊಲೀಸ್ ಇದು ಅವ್ರ ಡ್ರೈವರ್ ತಗೊಳ್ಳೆ ಬಡಿಗೆ ಅಂತ. ನಾನು ಒಂದು ವಿಡಿಯೋ ಆಗಲಿ ಆಡಿಯೋ ಆಗ್ಲಿ ತೋರಿಸಿಲ್ಲ. ಕ್ಷೇತ್ರ ಜನರಿಗೆ ಅವಮಾನ ಆಗೈತೆ. ಒಬ್ರು ಹೆಣ್ಮಗಳು ಕ್ಷೇತ್ರ ಶಾಸಕರು ಯಾವ ರೀತಿ ಮಾತಾಡ ಇಂದ ನಾನ್ ಬಿಡುಗಡೆ ಮಾಡಿಲ್ಲ. ಇದನ್ನ ತಾವ್ ಮಾತಾಡ್ಕೊಂಡಿದ್ದು, ಅದ್ರ ಬಗ್ಗೆ ನಾ ಮಾತಾಡಿದ. ನನ್ನ ಜೀವನದೊಳಗ ಅವರ ವೈಯಕ್ತಿಕ ವಿಚಾರದೊಳಗ ನಾನು ಎಂದೂ ಮಾತಾಡೋದಕ್ಕೂ ಪ್ರಯತ್ನನೂ ಮಾಡಿಲ್ಲ. ಚಪ್ಪಲಿ ಹಿಡ್ಕೊಂಡು ನಿಂತಿದ್ದಂತ ಉದಾಹರಣೆಗಳು ಅದಾವಪ್ಪ. ಸೌಂಡ್ ಇಡ ಏನಂತ ಮಗನೇ ನಾನೇನ್ರ ಅಂದಿನ. ಮತ್ತೆ ಇನ್ನೊಂದು ಪದ ಬಳಸ್ಯಾರ ನಾವು. ಇವರು ಸಂಸ್ಕಾರ ಹೇಳಕ್ ಬರ್ತಾರ ನನಗ. ಇದೇನಪ್ಪ ಸಂಸ್ಕಾರ ಬಸವರಾಜ ಜಡೇಶ್ವರ ಅವರೇ? ನೀವು ನನಗ್ ಪಾಠ ಹೇಳ್ತೀರಿ. ಡೌನ್ ಮಾಡಿ. ಜನರು 5 ವರ್ಷದ ಅವಧಿಯೊಳಗ, ಆತನ ಅವಧಿಯೊಳಗ ಶಿವರಾಜ್ ತಂಗಡಿಗೆ ಏನು, ಬಸವರಾಜ ಜಡೇಶ್ವರಿ ಇರುತ್ತೆ ಈ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಾಗಿದೆ. 50 ಎಕರೆ ನನಗ್ ಕೊಡೋದಕ್ಕಿಂತ, ಬೆಟ್ಟು ಕಟ್ಟೋದಕ್ಕಿಂತ ದಯಮಾಡಿ ವಿಮುಕ್ತ ದೇವದಾಸಿಯರು ಲ್ಯಾಂಡ್ ತಗೊಂಡಿಲ್ಲ ಪುಣ್ಯಾತ್ಮ, ಅವ್ರಿಗೆ ಕೊಡು ಸಾಕು. ಅವರು ಆರೋಪ ಮಾಡಕತ್ತಾರ ಮತ್ತೊಬ್ಬರು ಆತನಷ್ಟು ಲ್ಯಾಂಡ್ ನನ್ನ ಹತ್ರ ಇರ್ಲಿಕ್ಕಿಲ್ಲ. ನಿಮ್ಮ ಹತ್ರ ದುಡ್ಡು ಇದೆ ಅಂತ ಅವ್ರ ಹತ್ರ ದುಡ್ಡು ಇದೆ. ಅದಕ್ಕೆ ಆತನ ಹತ್ರ ಇರ್ಲಿಕ್ಕೆ, ಆತನಷ್ಟು ಲ್ಯಾಂಡ್ ನನ್ನ ಹತ್ರ ಇರ್ಲಿಕ್ಕಿಲ್ಲ. ಆದ್ರೆ ಪಾಪ ವಿಮುಕ್ತ ದೇವದಾಸಿಯರು ಅದಾರಲ್ಲ, ಅವ್ರದ್ದು ಲ್ಯಾಂಡ್ ಅನ್ನ ನೀನು ಅವ್ರಿಗೆ ದುಡ್ಡು ಕೊಡ್ಲಾರ ತಗೊಂಡಿಯಲ್ಲ, ಅವ್ರ ಲ್ಯಾಂಡ್ ಅನ್ನ ನೀನು ಕಬ್ಜಾ ಮಾಡ್ಕೊಂಡಿಯಲ್ಲ, ಅವ್ರಿಗೆ ವಾಪಸ್ ದುಡ್ಡು ಅದನ್ನು ಅಷ್ಟ ಕೊಡು ಸಾಕು. ಇನ್ನು ನಿಂದು ಸ್ಟೋರಿ ಇನ್ನು ಸ್ಟಾರ್ಟ್ ಆಗಿಲ್ಲ, ಇನ್ನು ಮ್ಯಾಗ ಸ್ಟಾರ್ಟ್ ಆಗುತ್ತೆ.